ಈ ದಿನದಂದು ಯಾವ ಪದಾರ್ಥಗಳನ್ನು ಬೆರೆಸಿ ಸ್ನಾನ ಮಾಡಿದರೆ ಅಷ್ಟದರಿದ್ರ ಹೋಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಈ ದಿನದಂದು ಮುಷ್ಟಿಯಷ್ಟು ಗೋಧಿ ಹಿಟ್ಟಿನಿಂದ ಈ ಚಿಕ್ಕ ಕೆಲಸ ಮಾಡಿದರೆ ನಿಮಗಿರುವ ನೆಗೆಟಿವ್ ಶಕ್ತಿಗಳು ದೂರವಾಗಿ ಮಾಡುವ ಕೆಲಸಗಳಲ್ಲಿ ಯಶಸ್ಸು, ಹಣದ ಏಳಿಗೆ ಪ್ರಾಪ್ತಿಯಾಗುತ್ತದೆ. ಈ ದಿನ ಮನೆದೇವರ ಅನುಗ್ರಹಕ್ಕೆ ಯಾವ ಕೆಲಸವನ್ನ ಮಾಡಬೇಕು, ಯಾವ ಮಂತ್ರವನ್ನ ಹೇಳಿಕೊಳ್ಬೇಕು, ಪಿತೃಗಳ ಕೃಪೆಯಿಂದ ಅಭಿವೃದ್ಧಿಯನ್ನ ಕಾಣಲು ಅಡುಗೆ ಮಾಡಿದ ತಕ್ಷಣ ಏನು ಮಾಡಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಶಾಸ್ತ್ರಗಳ ಪ್ರಕಾರ ಈ ದಿನದಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವ ಸಂಪ್ರದಾಯವಿದೆ. ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡೋದ್ರಿಂದ ವ್ಯಕ್ತಿಯ ಇಷ್ಟಾರ್ಥಗಳು ಈಡೇರುತ್ತವೆ ಮತ್ತು ಪಾಪಗಳು ನಾಶವಾಗುತ್ತವೆ. ಒಬ್ಬ ವ್ಯಕ್ತಿಯು ಪವಿತ್ರ ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ಮನೆಯಲ್ಲೇ ಸ್ನಾನ ಮಾಡುವ ನೀರಿಗೆ ಯಾವುದೇ ಪವಿತ್ರ ನದಿಯ ನೀರನ್ನು ಸೇರಿಸಿ ಸ್ನಾನ ಮಾಡಬಹುದು. ಈ ದಿನದಂದು ದಾನ, ಮಂತ್ರಪಠಣ, ತಪಸ್ಸು ಮತ್ತು ಉಪವಾಸದ ಮೂಲಕ ವಿಷ್ಣು, ಲಕ್ಷ್ಮೀ ದೇವಿಯೊಂದಿಗೆ ಪರಶಿವನ ಆಶೀರ್ವಾದವನ್ನು ಸಹ ಪಡೆಯಲಾಗುತ್ತದೆ. ಈ ದಿನದಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆಂದು ನಂಬಲಾಗಿದೆ. ಇದರೊಂದಿಗೆ ಈ ದಿನ ತರ್ಪಣ ಇತ್ಯಾದಿಗಳನ್ನು ಮಾಡೋದ್ರಿಂದ ಪೂರ್ವಜರ ಆಶೀರ್ವಾದವು ದೊರೆಯುತ್ತದೆ. ಈ ದಿನ ಪಿತೃಗಳ ಆತ್ಮಕ್ಕೆ ಮೋಕ್ಷವನ್ನು ನೀಡಲು ತಪ್ಪದೆ ತರ್ಪಣ ಕಾರ್ಯ ಮಾಡಲು ಪ್ರಯತ್ನಿಸಿ. ಚಂದ್ರನು ತನ್ನ ಪೂರ್ಣ ಆಕಾರದಲ್ಲಿ ಕಂಗೊಳಿಸುತ್ತಾನೆ. ಈ ದಿನದಂದು ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನ ಪೂಜಿಸುವ ಸಂಪ್ರದಾಯವೂ ಇದೆ. ಈ ದಿನ ಲಕ್ಷ್ಮೀನಾರಾಯಣರನ್ನ ಒಟ್ಟಾಗಿ ಪೂಜಿಸೋದ್ರಿಂದ ಮನೆಯಲ್ಲಿ ಸುಖ, ಶಾಂತಿ ನೆಲೆಸುತ್ತದೆ. ಈ ದಿನ ಶಿವನಿಗೆ ರುದ್ರಾಭಿಷೇಕ ಮಾಡುವುದು ಕೂಡ ಅತ್ಯಂತ ಮಹತ್ವದ್ದಾಗಿದೆ. ಇನ್ನು ನೀವು ಸ್ನಾನ ಮಾಡುವಂತಹ ನೀರಿಗೆ ಮನೆಯ ಸದಸ್ಯರು ಪವಿತ್ರ ನದಿಗಳ ನೀರನ್ನು ಬೆರೆಸಿ ಸ್ನಾನವನ್ನು ಮಾಡಿಕೊಳ್ಬೇಕು. ಅದು ಕೂಡ ಸಾಧ್ಯವಾಗೋದಿಲ್ಲ ಅನ್ನೋದಾದರೆ ಸ್ವಲ್ಪ ಕಲ್ಲುಪ್ಪು, 5-6 ಬೇವಿನ ಎಲೆಗಳನ್ನು ಬೆರೆಸಿ ಸ್ನಾನವನ್ನು ಮಾಡಿ. ಇದರಿಂದ ದೇಹದಲ್ಲಿನ ಎಲ್ಲ ನೆಗೆಟಿವ್ ಎನರ್ಜಿಗಳು ದೂರವಾಗಿ ಅದೃಷ್ಟ ಬರುತ್ತದೆ. ದೇಹಕ್ಕೆ ವಿಶೇಷ ಶಕ್ತಿ ಪ್ರಾಪ್ತಿಯಾಗುತ್ತದೆ. ಇನ್ನು ಸ್ನಾನ ಮಾಡುವಾಗ ನೀವು ಹೇಳಬೇಕಾದ ಮಂತ್ರ ಏನಂದರೆ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರುಹು. ಈ ಮಂತ್ರವನ್ನು 3 ಸಲ ಹೇಳಿಕೊಂಡು 3 ಚೊಂಬು ನೀರನ್ನು ತಲೆಯ ಮೇಲೆ ಹಾಕಿಕೊಂಡು ಸ್ನಾನ ಮಾಡೋದ್ರಿಂದ ನಿಮಗೆ ಎಲ್ಲವೂ ಕೂಡ ಶುಭವಾಗುತ್ತದೆ. ಜೊತೆಗೆ ಮನೆಗೆ ಸಮೀಪವಿರುವಂತಹ ಗ್ರಾಮ ದೇವತೆಯ ಆಲಯಕ್ಕೆ ನಿಮ್ಮ ಕೈನಿಂದ ತಯಾರು ಮಾಡಿದ ನಿಂಬೆಹಣ್ಣಿನ ಚಿತ್ರಾನ್ನ ಹಾಗೂ ಮೊಸರನ್ನವನ್ನು ಕೊಟ್ಟು ವಿಶೇಷವಾಗಿ ಮನೆ ಸದಸ್ಯರ ಹೆಸರನ್ನು ಹೇಳುತ್ತಾ ಪೂಜೆ ಮಾಡಿಸಬೇಕು. ನಂತರ ಪ್ರಸಾದವನ್ನು ಬಂದ ಭಕ್ತರಿಗೆ ಹಂಚಿ ದೇವಿ ದೇಗುಲದಲ್ಲಿ ಸಿಗುವಂಥ ಕುಂಕುಮವನ್ನು ಮನೆಗೆ ತಂದು ಮುಂದಿನ ಹುಣ್ಣಿಮೆ, ಅಮಾವಾಸ್ಯೆ ತನಕವೂ ಹಣೆಗೆ ತಿಲಕವಾಗಿ ಇಡುತ್ತಾ ಬರಬೇಕು. ಇದರಿಂದ ಮುಂದಿನ ಹುಣ್ಣಿಮೆ, ಅಮಾವಾಸ್ಯೆ ತನಕವೂ ಗ್ರಾಮದೇವಿಯ ರಕ್ಷಣೆ ಇಡೀ ಕುಟುಂಬಕ್ಕೆ ಪ್ರಾಪ್ತಿಯಾಗುತ್ತದೆ. ಪದೇ ಪದೇ ಅನಾರೋಗ್ಯ ತಪ್ಪತಕ್ಕಂಥದ್ದು. ಅಮಾವಾಸ್ಯೆ, ಹುಣ್ಣಿಮೆ ಬಂತು ಅಂದರೆ ಸಾಕು, ಕೈಕಾಲು ನೋವು, ಕೈಕಾಲು ಸೆಳೆಯೋದು ಆಗ್ತಾ ಇರುತ್ತದೆ. ಪದೇ ಪದೇ ಅಪಘಾತಗಳು ಆಗ್ತಾ ಇರುತ್ತದೆ. ಆ ಎಲ್ಲ ಸಮಸ್ಯೆಗಳು ದೂರವಾಗಿ ನಿಮ್ಮ ಗ್ರಾಮ ದೇವತೆಯ ರಕ್ಷಣೆ 1 ತಿಂಗಳ ತನಕ ನಿಮಗೆ ಪ್ರಾಪ್ತಿಯಾಗುತ್ತದೆ. ಇನ್ನು ಈ ದಿನ ಗೋಧಿ ಹಿಟ್ಟಿನಿಂದ ಮಾಡಬೇಕಾದ ಅತಿ ಮುಖ್ಯವಾದ ಕೆಲಸ ಯಾವುದು ಅಂತ ನೋಡೋದಾದರೆ, ಗೋಧಿ ಹಿಟ್ಟಿನಿಂದ ಮನೆಯಲ್ಲಿ ಎಷ್ಟು ಜನ ಇರ್ತೀರೋ ಅಷ್ಟು ಜನರಿಗೆ ಒಂದೊಂದು ಚಪಾತಿಯಂತೆ ತಯಾರು ಮಾಡಿಕೊಂಡು ಆ ಚಪಾತಿಯ ಮೇಲೆ ತುಪ್ಪವನ್ನು ಹಚ್ಚಬೇಕು. ನಂತರ ಕೈನಲ್ಲಿ ಆ ಚಪಾತಿಯನ್ನು ಹಿಡಿದು ಒಬ್ಬೊಬ್ಬರಿಗೆ 3 ಬಾರಿ ಎಡಭಾಗದಿಂದ 3 ಬಾರಿ ಬಲಭಾಗದಿಂದ ತಲೆಯ ಮೇಲೆ ಸುತ್ತಿ ಇಳಿಯನ್ನು ತೆಗೆದು ಮನೆಯ ಬಳಿ ಇರುವಂತಹ ನಾಯಿಗಳಿಗೆ ಅಂದರೆ ಶ್ವಾನಕ್ಕೆ ಹಾಕಬೇಕು. ಇದರಿಂದ ನಿಮಗಿರುವಂತಹ ಎಲ್ಲ ವಿಧವಾದ ದೃಷ್ಟಿ ದೋಷಗಳು ದೂರವಾಗುತ್ತದೆ. ಅಕ್ಕಪಕ್ಕದವರ ದೃಷ್ಟಿ, ಜನರ ಕೆಟ್ಟು ಕಣ್ಣು, ಕೆಲಸ ಮಾಡುವ ಜಾಗದಲ್ಲಿ ಯಾರಾದರೂ ಶತ್ರುಗಳಿದ್ರೆ, ಸಂಬಂಧಿಕರ ಅಸೂಯೆ ಇದ್ರೆ ಇದರಿಂದ ದೂರವಾಗುತ್ತದೆ. ಸಕಲ ಕಾರ್ಯದಲ್ಲೂ ಯಶಸ್ಸು, ಮಾನಸಿಕ ನೆಮ್ಮದಿ ಲಭಿಸುತ್ತದೆ. ದೃಷ್ಟಿ ದೋಷಗಳು ದೂರವಾದರೆ ಸಂಪಾದನೆಗೆ ಇರುವ ಅಡ್ಡಿಗಳು ದೂರವಾಗುತ್ತದೆ. ಈ ದಿನ ಸುಮ್ಮನೆ ಪೂಜೆ ಮಾಡಿ ಮುಗಿಸುವುದು ಮಾತ್ರವಲ್ಲದೆ ನೀವಿರುವ ಪ್ರದೇಶವನ್ನು ಕೂಡ ಶುಚಿಯಾಗಿ ಇಟ್ಟುಕೊಂಡಿರಬೇಕು. ಹಾಗೆ ತಪ್ಪದೆ ಎಲ್ಲರೂ ಒಂದು ಕಲ್ಲುಪ್ಪು ಪ್ಯಾಕೆಟನ್ನು ಮನೆಗೆ ತಂದುಕೊಂಡ್ರೆ ಅದೃಷ್ಟ ಬರುತ್ತದೆ. ಲಕ್ಷ್ಮೀದೇವಿ ಹಾಗೂ ಉಪ್ಪು ಎರಡೂ ಕೂಡ ಸಮುದ್ರದಲ್ಲಿ ಹುಟ್ಟಿರುವುದರಿಂದ ಲಕ್ಷ್ಮೀದೇವಿಗೆ ಕಲ್ಲುಪ್ಪು ಎಂದರೆ ತುಂಬ ಇಷ್ಟ. ನೀವು ಉಪ್ಪಿನಿಂದ ಮಾಡುವ ಎಲ್ಲ ಪರಿಹಾರಗಳು ಲಕ್ಷ್ಮೀದೇವಿಯನ್ನು ಇನ್ನಷ್ಟು ಹತ್ತಿರ ಮಾಡುತ್ತದೆ. ಹೊಸದಾಗಿ ಒಂದು ಪ್ಯಾಕೆಟ್ ಕಲ್ಲುಪ್ಪನ್ನು ಮನೆಗೆ ತಂದು ಅದನ್ನು ದೇವರ ಮನೆಯಲ್ಲಿ ಇಟ್ಟು ಲಕ್ಷ್ಮೀ ದೇವಿಯ ಜೊತೆ ಅದನ್ನು ಕೂಡ ಪೂಜೆ ಮಾಡಿ.
ಇದಕ್ಕಾಗಿ ನೀವು ಮೊದಲು ಒಂದು ಬಟ್ಟಲಿನಲ್ಲಿ ಕಲ್ಲುಪ್ಪನ್ನು ಹಾಕಿ ಅದನ್ನು ಲಕ್ಷ್ಮೀ ದೇವಿ ಫೋಟೋ ಮುಂದೆ ಇಡಬೇಕು. ಅದರ ನಂತರ ದೇವಿ ಮುಂದೆ ಕೆಂಪು ಬಣ್ಣದ ದೀಪಗಳು ಅಥವಾ ಸಾಧಾರಣವಾಗಿ ಮಣ್ಣಿನ 2 ದೀಪಗಳನ್ನು ತೆಗೆದುಕೊಂಡು ಒಂದೊಂದರಲ್ಲಿ 3 ಬತ್ತಿಗಳನ್ನಿಟ್ಟು ಹಸು ತುಪ್ಪದಿಂದ ದೀಪಾರಾಧನೆ ಮಾಡಿ ಧೂಪ ದೀಪ ನೈವೇದ್ಯ ಸಮರ್ಪಿಸಿ ದೇವಿಯನ್ನ ಮನಸಾರೆ ಭಕ್ತಿಯಿಂದ ಪೂಜಿಸಬೇಕು. ಹಾಲಿನಿಂದ ತಯಾರಿಸಿದ ಯಾವುದೇ ಪದಾರ್ಥವನ್ನು ದೇವಿಗೆ ನೈವೇದ್ಯವಾಗಿ ಸಮರ್ಪಿಸಬಹುದು. ಈ ರೀತಿ ಪೂಜೆ ಮಾಡಿದ ನಂತರ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ದೇವಿಗೆ ಹೇಳಿಕೊಂಡ್ರೆ ಖಂಡಿತ ಲಕ್ಷ್ಮೀ ದೇವಿ ಅದನ್ನು ಈಡೇರಿಸುತ್ತಾಳೆ. ಇನ್ನು ಈ ದಿನದಂದು ಮನೆಯಲ್ಲಿ ಶಿವಲಿಂಗ ಇದ್ದರೆ ಅಥವಾ ದೇವಾಲಯದಲ್ಲಿ ಶಿವಲಿಂಗಕ್ಕೆ ಕಪ್ಪು ದ್ರಾಕ್ಷಿ ರಸಕ್ಕೆ ಕಪ್ಪು ಮೆಣಸು ಕಾಳುಗಳನ್ನು ಬೆರೆಸಿ ಅಭಿಷೇಕವನ್ನು ಮಾಡಿದರೆ ಅಥವಾ ಮಾಡಿಸಿದರೆ ಶತ್ರುಗಳೆಲ್ಲ ನಶಿಸಿ ಹೋಗುತ್ತಾರೆ. ಶತ್ರುಗಳು ಮಾಡಿಸುವಂತಹ ಮಾಟಮಂತ್ರ ದುಷ್ಟಶಕ್ತಿಗಳ ಪ್ರಭಾವ ಅವರಿಗೆ ರಿವರ್ಸ್ ಆಗುತ್ತದೆ. ಆ ವ್ಯಕ್ತಿಯಿಂದ ನಿಮಗಾಗುವ ತೊಂದರೆಗಳು ತಕ್ಷಣವೇ ನಿಂತು ಹೋಗುತ್ತದೆ. ಈ ಎಲ್ಲ ಪರಿಹಾರಗಳನ್ನು ನೀವು ಪಾಲಿಸಲೇಬೇಕು. ಈ ದಿನ ಸಾಧ್ಯವಾದರೆ ಶಿವನ ದೇಗುಲಕ್ಕೆ ಹೋಗಿ ಶಿವನ ದರ್ಶನವನ್ನು ಮಾಡಿ. ಇನ್ನೂ ಸಾಧ್ಯವಾಗುತ್ತದೆ ಅಂದರೆ ಶ್ರೀ ಕಾಲಭೈರವನ ದರ್ಶನ ಮಾಡಿ. ಈ ದಿನದಂದು ಪುಸ್ತಕಗಳ ದಾನ, ಧಾನ್ಯಗಳ ದಾನ, ವಸ್ತ್ರದಾನವನ್ನು ಮಾಡಿದರೆ ಸಕಲ ಪಾಪಗಳು ನಶಿಸಿ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ. ಈ ದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದ ನಂತರ ಸೂರ್ಯ ದೇವರಿಗೆ ಆರ್ಘ್ಯ ನೀಡಿ ನಮಸ್ಕಾರ ಮಾಡಿಕೊಳ್ಳಿ. ಸೂರ್ಯನ ಅನುಗ್ರಹದಿಂದ ಗ್ರಹದೋಷಗಳು ದೂರವಾಗಿ ಆರೋಗ್ಯಕರ ವೃದ್ಧಿಯಾಗುತ್ತದೆ. ಇನ್ನು ಕೊನೆಯದಾಗಿ ಈ ಒಂದು ವಿಶೇಷ ಮಂತ್ರವನ್ನು ಈ ದಿನ 21 ಬಾರಿ ಹೇಳಿಕೊಂಡ್ರೆ, ಶತ್ರುಗಳ ಹೆಸರನ್ನು ಹೇಳಿದರೆ ಶತ್ರುಗಳಿಂದ ಆಗುವಂಥ ಎಲ್ಲ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗುತ್ತದೆ. ಕೆಟ್ಟ ದೃಷ್ಟಿ, ಮಾಟಮಂತ್ರದ ಸಮಸ್ಯೆಗಳು ಕಳೆದು ಶತ್ರುಗಳು ಕೂಡ ನಿಮ್ಮ ಮಾತನ್ನು ಕೇಳೋದಕ್ಕೆ ಶುರು ಮಾಡ್ತಾರೆ. ಶತ್ರುಗಳು ಮಿತ್ರರಾಗ್ತಾ ಬದಲಾಗ್ತಾರೆ. ಈ ಒಂದು ಮಂತ್ರ ಈ ವಿಧವಾಗಿದೆ. ಮೊದಲು ಈ ಮಂತ್ರವನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ. ಓಂ ರಾಮ ಪರಶುರಾಮ ನರಸಿಂಹ ವಿಷ್ಣು ವಿಕ್ರಮ ನಮೋ ನಮಃ. ಓಂ ರಾಮ ಪರಶುರಾಮ ನರಸಿಂಹ ವಿಷ್ಣು ವಿಕ್ರಮ ನಮೋ ನಮಃ. ಈ ವಿಶೇಷವಾದ ಮಂತ್ರವನ್ನು ಶಕ್ತಿಶಾಲಿ ಈ ದಿನ ಬೆಳಿಗ್ಗೆ ಸಾಧ್ಯ ಆದರೆ ಬೆಳಿಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ದೇವರ ಮುಂದೆ ದೀಪವನ್ನು ಬೆಳಗಿಸಬೇಕಾದ್ರೆ ಮನೆಯ ಯಜಮಾನ ಅಥವಾ ಮನೆಯ ಯಜಮಾನಿ ಯಾರು ಬೇಕಾದರೂ ಶತ್ರುಗಳ ಹೆಸರನ್ನು ಹೇಳಿಕೊಂಡು ಈ ಮಂತ್ರವನ್ನು ಹೇಳಿದ್ದೇ ಆದಲ್ಲಿ ಅದ್ಭುತವಾಗಿ ವಿಷ್ಣುದೇವರ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ವಿಷ್ಣುದೇವರ ರಕ್ಷಣೆ ಇಡೀ ಕುಟುಂಬಕ್ಕೆ ಲಭಿಸುತ್ತದೆ. ಜ್ಯೋತಿಷ್ಯದ ಪ್ರಕಾರ ಗುರುಗ್ರಹವು ಸುಖ, ಸಮೃದ್ಧಿ, ಸೌಭಾಗ್ಯ ಮತ್ತು ಜ್ಞಾನಕ್ಕೆ ಅಧಿಪತಿ. ಗುರುಬಲ ಇಲ್ಲದವರು ಸಹ ಈ ದಿನದಂದು ವಿಶೇಷ ಪರಿಹಾರವನ್ನು ಮಾಡೋದ್ರಿಂದ ಗುರುಬಲ ಪ್ರಾಪ್ತವಾಗಿ ಶುಭ ಫಲಗಳನ್ನು ಪಡೆಯಬಹುದು. ಗುರುಬಲ ಇರುವ ರಾಶಿಗಳಿಗೆ ಇದರ ಪ್ರಭಾವ ಮತ್ತಷ್ಟು ಹೆಚ್ಚಾಗಲಿದೆ. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಮಠ ಲಕ್ಷಾಂತರ ಭಕ್ತರ ಆರಾಧ್ಯ ದೈವ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮೂಲ ಬೃಂದಾವನವಿರುವ ಈ ಸ್ಥಳವು ಗುರುಕೃಪೆಗೆ ಅತ್ಯಂತ ಪ್ರಶಸ್ತವಾದ ಜಾಗ. ಇಲ್ಲಿ ತೀರ್ಥ ಸ್ನಾನ ಮಾಡಿ ದರ್ಶನ ಪಡೆದು ಪ್ರಸಾದ ಭೋಜನ ಮಾಡಿದರೆ ಗುರುಗಳ ವಿಶೇಷ ಆಶೀರ್ವಾದ ಲಭಿಸುತ್ತದೆ. ಶಿರಡಿ ಸಾಯಿಬಾಬಾ ದೇಗುಲ. ಶಿರಡಿ ಸಾಯಿಬಾಬಾ ಅವರು ಸಕಲ ಧರ್ಮೀಯರಿಗೂ ಗುರು ಸ್ವರೂಪರಾಗಿದ್ದಾರೆ. ಇಲ್ಲಿಗೆ ಭೇಟಿ ನೀಡಿ ಅವರ ದರ್ಶನ ಪಡೆದರೆ ಆಧ್ಯಾತ್ಮಿಕ ಶಾಂತಿ ಮತ್ತು ನೆಮ್ಮದಿ ದೊರೆಯುತ್ತದೆ. ಕಡಲೆಕಾಳು ಸಮರ್ಪಣೆ. ಒಂದು ಅರಿಶಿನ ಬಣ್ಣದ ವಸ್ತ್ರದಲ್ಲಿ 1 kgಯಷ್ಟು ಕಡಲೆಕಾಳುಗಳನ್ನು ಗಂಟು ಕಟ್ಟಿ ಅದನ್ನು ದೇಗುಲದಲ್ಲಿ ಸಮರ್ಪಿಸಿ. ಕಡಲೆಕಾಳು ಗುರುಗ್ರಹಕ್ಕೆ ಸಂಬಂಧಿಸಿದ್ದು. ಇದನ್ನು ಸಮರ್ಪಿಸುವುದರಿಂದ ಗುರುಗ್ರಹದ ಅನುಗ್ರಹ ಲಭಿಸುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಶುಭ ದಿನದಂದು ಕೆಲವು ನಿರ್ದಿಷ್ಟ ವಸ್ತುಗಳನ್ನು ಮನೆಗೆ ತರುವುದರಿಂದ ಆರ್ಥಿಕ ಪ್ರಗತಿ, ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂಬ ಅಚಲ ನಂಬಿಕೆ ಇದೆ. ಹಾಗಾದರೆ ಈ ದಿನ ನಿಮ್ಮ ಅದೃಷ್ಟ ಬದಲಿಸಲು ಮನೆಗೆ ತರಬೇಕಾದ ಆ 5 ಅದೃಷ್ಟದ ವಸ್ತುಗಳು ಯಾವುವು? ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಬನ್ನಿ. ಇನ್ನು ದಾಸವಾಳ ಹೂವಿನ ಗಿಡದಿಂದ ಈ ಒಂದು ಚಿಕ್ಕ ಪರಿಹಾರ ಮಾಡಿದರೆ ಒಂದೇ 1 ವರ್ಷದೊಳಗೆ ಚಿನ್ನದ ಒಡವೆಯನ್ನು ಕೊಂಡುಕೊಳ್ಳುತ್ತೀರಾ. ಈ ಮಾತು ಪಂಡಿತರು ಹಾಗೂ ನಮ್ಮ ಶಾಸ್ತ್ರಗಳು ಹೇಳ್ತಾ ಇದೆ. ಶಾಸ್ತ್ರಗಳಲ್ಲಿ ಹೇಳಿರುವ ಪ್ರಕಾರ ದಾಸವಾಳ ಗಿಡದಿಂದ ಮಾಡುವಂಥ ಪರಿಹಾರ ಏನು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಇದು ತುಂಬಾನೇ ಚಿಕ್ಕ ಪರಿಹಾರ, ಹಾಗೆ ಈಸಿ ಪರಿಹಾರ ಕೂಡ, ಆದರೆ ತುಂಬಾನೇ ಪವರ್ಫುಲ್ ಆಗಿದೆ. ಹಾಗಾಗಿ ವಿಡಿಯೋ ಫುಲ್ ಆಗಿ ಸ್ಕಿಪ್ ಮಾಡದೆ ನೋಡಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ.
ಸಮೃದ್ಧಿಯ ಸಂಕೇತ ಕಲ್ಲುಪ್ಪು. ಹಳೆಯ ಕಾಲದಿಂದಲೂ ಉಪ್ಪನ್ನ ಲಕ್ಷ್ಮಿಯ ಸ್ವರೂಪ ಮತ್ತು ಶುದ್ಧತೆಯ ಸಂಕೇತ ಎನ್ನಲಾಗುತ್ತದೆ. ಈ ದಿನ ಹೊಸದಾಗಿ ಒಂದು ಪ್ಯಾಕೆಟ್ ಕಲ್ಲುಪ್ಪು ಖರೀದಿಸಿ ಮನೆಗೆ ತಂದ್ರೆ ಹಣಕಾಸಿನ ಹರಿವು ಸುಗಮವಾಗುತ್ತದೆ. ಇದು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನ ಹೊರಹಾಕಿ ಶಾಂತಿ ನೆಲೆಸುವಂತೆ ಮಾಡುತ್ತದೆ. ಲಕ್ಷ್ಮಿಯ ರೂಪ ಅಕ್ಕಿ. ಅಕ್ಕಿಯನ್ನ ಅನ್ನಪೂರ್ಣೇಶ್ವರಿಯ ಸ್ವರೂಪವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ಹೊಸ ಅಕ್ಕಿಯನ್ನ ಮನೆಗೆ ತಂದು ತಟ್ಟೆಯಲ್ಲಿ ಹರಡಿ ಅರಿಶಿನ ಕುಂಕುಮದಿಂದ ಪೂಜಿಸಿ ಹಣ ಇಡುವ ಜಾಗದಲ್ಲಿಟ್ರೆ ಮನೆಯಲ್ಲಿ ಧನಧಾನ್ಯಗಳಿಗೆ ಎಂದಿಗೂ ಕೊರತೆಯಾಗುವುದಿಲ್ಲ ಎಂಬ ನಂಬಿಕೆ ಇದೆ. ಸೌಭಾಗ್ಯ ತರುವ ಅರಿಶಿನದ ಕೊಂಬು. ಮಹಾಲಕ್ಷ್ಮಿ ಮತ್ತು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಅರಿಶಿನ ಸಕಲ ಶುಭ ಕಾರ್ಯಗಳ ಮೂಲ. ಈ ದಿನ ಸಮ ಸಂಖ್ಯೆಯಲ್ಲಿ ಅರಿಶಿನದ ಕೊಂಬುಗಳನ್ನು ತಂದು ತೋರಣ ಮಾಡಿ ಮುಖ್ಯ ದ್ವಾರಕ್ಕೆ ಕಟ್ಟಬೇಕು. ಇದರಿಂದ ಮನೆಯೊಳಗೆ ಧನಾಕರ್ಷಣೆಯಾಗಿ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಉಂಟಾಗುತ್ತದೆ. ದೈವಿಕ ಶಕ್ತಿಯ ಶಂಖ. ಶಂಖವು ಪವಿತ್ರತೆ ಮತ್ತು ವಿಜಯದ ಸಂಕೇತ. ಈ ದಿನ ದಕ್ಷಿಣಾವರ್ತಿ ಶಂಖವನ್ನ ಮನೆಗೆ ತಂದು ಪೂಜಾ ಕೋಣೆಯಲ್ಲಿರಿಸುವುದರಿಂದ ಆರ್ಥಿಕ ಸಂಕಷ್ಟಗಳು ದೂರವಾಗುತ್ತವೆ. ಇದು ಮನೆಯ ವಾತಾವರಣವನ್ನ ಶುದ್ಧೀಕರಿಸಿ ದೈವಿಕ ಶಕ್ತಿಯನ್ನ ಆಕರ್ಷಿಸುತ್ತದೆ. ಅದೃಷ್ಟದ ಒಂಟಿ ಕಣ್ಣಿನ ತೆಂಗಿನಕಾಯಿ. ಸಾಮಾನ್ಯವಾಗಿ ತೆಂಗಿನಕಾಯಿಗೆ 3 ಕಣ್ಣುಗಳಿರುತ್ತವೆ. ಆದರೆ ಅಪರೂಪವಾಗಿ ಸಿಗುವ ಏಕಾಕ್ಷಿ ಅಥವಾ ಒಂಟಿ ಕಣ್ಣಿನ ತೆಂಗಿನಕಾಯಿ ಅತ್ಯಂತ ಶಕ್ತಿಶಾಲಿ. ಈ ದಿನ ಶುಭ ಮುಹೂರ್ತದಲ್ಲಿ ಇದನ್ನ ಮನೆಗೆ ತಂದು ಪೂಜಿಸಿದ್ರೆ ನಿಮ್ಮ ಜೀವನದ ಎಲ್ಲ ಅಡೆತಡೆಗಳು ನಿವಾರಣೆಯಾಗಿ ಅದೃಷ್ಟ ಕುಲಾಯಿಸುತ್ತದೆ. ಇನ್ನು ನಾವು ಹಿತ್ತಲಲ್ಲಿ ಅಥವಾ ಮನೆ ಮುಂದೆ ದಾಸವಾಳ ಗಿಡವನ್ನು ಬೆಳೆಸಿದ್ರೆ ಆ ಹೂವುಗಳು ಎಷ್ಟು ಸೊಗಸಾಗಿ ಬೆಳೆಯುತ್ತದೆಯೋ ಅಷ್ಟು ಸಮೃದ್ಧಿಯಾಗಿ ನಮ್ಮ ಜೀವನ ಕೂಡ ಇರುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತಿದೆ. ದಾಸವಾಳ ದೇವತಾ ವೃಕ್ಷ. 5 ಕಲ್ಪವೃಕ್ಷಗಳಲ್ಲಿ ದಾಸವಾಳ ಗಿಡ ಕೂಡ ಒಂದು. ಮೊದಲನೆಯದು ಪಾರಿಜಾತ, 2 ಕಲ್ಪವೃಕ್ಷ, 3 ಹರಿಚಂದನ, 4 ಸಂತಾನ ವೃಕ್ಷ, 5ನೇದು ಮಂದಾರ ಗಿಡ. ಮಂದಾರ ಗಿಡ ಅಂದ್ರೆ ದಾಸವಾಳ ಗಿಡ. ಈ 5 ಗಿಡಗಳನ್ನ ಪಂಚಕಲ್ಪ ವೃಕ್ಷಗಳು ಅಂತ ಕರೆಯುತ್ತಾರೆ. ಎಲ್ಲ ಕಾಲಗಳಲ್ಲೂ ಹೂ ಬಿಡುವಂತಹ ದಾಸವಾಳ ಗಿಡವನ್ನ ಮನೆಯಲ್ಲಿ ಬೆಳೆಸಿಕೊಂಡ್ರೆ ಆ ಮನೆಯಲ್ಲಿ ಎಂದೂ ಕೂಡ ಹಣಕ್ಕೆ ಕೊರತೆ ಬರುವುದಿಲ್ಲವಂತೆ. ಕೆಂಪು ದಾಸವಾಳ ಹೂಗಳನ್ನ ದೇವರಿಗೆ ಸಮರ್ಪಿಸಿ ಭಕ್ತಿಯಿಂದ ನಮ್ಮ ಕೋರಿಕೆ ಹೇಳಿಕೊಂಡ್ರೆ ಆ ಕೋರಿಕೆಯನ್ನ ದೇವರು ಸ್ವತಃ ಕೇಳಿಸಿಕೊಂಡು ಈಡೇರಿಸುತ್ತಾರೆ ಎಂದು ಒಂದು ಪುರಾಣ ವಚನವಿದೆ. ದಾಸವಾಳ ಗಿಡ ಮನೆ ಮುಂದೆ ಬೆಳೆಸುವವರು ಸಿಂಹದ್ವಾರದ ಪಕ್ಕದಲ್ಲಿ ಬೆಳೆಸಬೇಕು. ಅದೇ ಒಂದು ವೇಳೆ ಹಿತ್ತಲಲ್ಲಿ ಬೆಳೆಸುವವರು ಎಲ್ಲಿ ಬೇಕಾದರೂ ಬೆಳೆಸಬಹುದು. ನಮ್ಮ ಶಾಸ್ತ್ರಗಳು ಹೇಳಿರುವ ಪ್ರಕಾರ ಒಂದೊಂದು ದೇವರಿಗೆ ಒಂದೊಂದು ಪ್ರತ್ಯೇಕವಾದ ಹೂವೆಂದರೆ ಇಷ್ಟ ಇರುತ್ತದೆ. ಅವರ ಪೂಜೆಯಲ್ಲಿ ಆ ಹೂವನ್ನು ಬಳಸಿದ್ರೆ ನಮಗೆ ಬೇಗನೆ ಫಲ ಸಿಗುತ್ತದೆ. ಆದರೆ ಎಲ್ಲ ದೇವರು ದೇವತೆಗಳು ಇಷ್ಟಪಡುವಂತಹ ಹೂವು ಕೆಂಪು ದಾಸವಾಳ. ನಮಗೆ ಎಷ್ಟೋ ಬಣ್ಣದ ದಾಸವಾಳ ಹೂಗಳಿದ್ದರೂ ಕೂಡ ಕೆಂಪು ಬಣ್ಣದ ಹೂವಿಗೆ ಇರುವಂತಹ ಪ್ರತ್ಯೇಕತೆ ಯಾವ ಹೂವಿಗೂ ಕೂಡ ಇರುವುದಿಲ್ಲ. ದೇವರಿಗೂ ಕೂಡ ಆ ಕೆಂಪು ಬಣ್ಣದ ಹೂವೆಂದ್ರೇನೆ ತುಂಬಾ ಇಷ್ಟ. ಹಾಗಾಗಿ ನಿಮಗೆ ಯಾವ ಬಣ್ಣದ ಹೂವು ಇಷ್ಟ ಇದ್ದರೂ ಕೂಡ ಅದರ ಜೊತೆಗೆ ಈ ಕೆಂಪು ಬಣ್ಣದ ದಾಸವಾಳ ಹೂವನ್ನು ಕೂಡ ಮನೆಯಲ್ಲಿ ತಪ್ಪದೇ ಬೆಳೆಸಿ. ಈಗ ವಿಷಯಕ್ಕೆ ಬಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಚಿನ್ನ ಅಂದ್ರೆ ತುಂಬಾನೇ ಇಷ್ಟ. ಮುಖ್ಯವಾಗಿ ಹೆಂಗಸರಿಗೆ ಚಿನ್ನ ಅಂದ್ರೆ ಎಷ್ಟು ಇಷ್ಟ ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಪ್ರಾಣ ಬೇಕಾದ್ರೂ ಕೊಡ್ತಾರೆ ಹೊರತು ಚಿನ್ನನ ಮಾತ್ರ ಬಿಟ್ಟು ಕೊಡಲ್ಲ. ಅಷ್ಟೊಂದು ಇಷ್ಟ ಚಿನ್ನ ಅಂದ್ರೆ. ಆದ್ರೆ ನಮ್ಮ ಪುರಾಣಗಳಲ್ಲಿ ಇರುವ ಪ್ರಕಾರ ಚಿನ್ನದಲ್ಲಿ ಕಲಿಪುರುಷ ವಾಸ ಇರ್ತಾನೆ. ಮಹಾರಾಜ ಯಾವಾಗ ಕಲಿಪುರುಷನಿಗೆ ಚಿನ್ನದಲ್ಲಿ ವಾಸ ಇರೋಕೆ ಅನುಮತಿ ಕೊಟ್ಟರು ಆ ಮರುಕ್ಷಣವೇ ಅವರ ಕಿರೀಟದೊಳಗೆ ಪ್ರವೇಶಿಸಿದ ಕಲಿಪುರುಷ ಅವರ ಪ್ರಾಣವನ್ನೇ ಬಲಿ ಪಡೆದುಕೊಂಡ. ಆದರೆ ಎಲ್ಲ ಚಿನ್ನದಲ್ಲೂ ಕೂಡ ಕಲಿಪುರುಷ ಇರುವುದಿಲ್ಲ. ಯಾರು ಅಧರ್ಮವಾಗಿ ಬೇರೆಯವರಿಗೆ ಮೋಸ ಮಾಡಿ ಚಿನ್ನ ಸಂಪಾದನೆ ಮಾಡಿರುತ್ತಾರೋ ಅಥವಾ ಬೇರೆಯವರ ಚಿನ್ನವನ್ನ ಕದ್ದಿರ್ತಾರೋ ಆ ಚಿನ್ನದಲ್ಲಿ ಮಾತ್ರವೇ ಕಲಿಪುರುಷ ವಾಸ ಇರ್ತಾನೆ. ಇಲ್ಲಿ ಎಲ್ಲರಿಗೂ ಕೂಡ ಜೀವನದಲ್ಲಿ ಚಿನ್ನ ಕೊಂಡುಕೊಳ್ಳಬೇಕು ಅನ್ನೋ ಆಸೆ ಇರುತ್ತದೆ. ಅವರ ಹತ್ರ ಎಷ್ಟು ಚಿನ್ನ ಇದ್ರೂ ಕೂಡ ಇನ್ನೂ ಜಾಸ್ತಿ ಬೇಕು ಅಂತ ಆಸೆ ಪಡುತ್ತಾರೆ. ಬಡವರು ಒಂದು ಓಲೆ ಕಳಿಸಿಕೊಂಡರೂ ಸಾಕು ಅನ್ಕೊಂಡ್ರೆ ಮಿಡಲ್ ಕ್ಲಾಸ್ ಅವರು ಚೈನ್ ಬೇಕು ಅಂತಾರೆ. ಶ್ರೀಮಂತರು ಹೊಸ ಡಿಸೈನ್ ಆಭರಣಗಳು ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ಹೀಗೆ ಎಲ್ಲರಿಗೂ ಕೂಡ ಚಿನ್ನ ಬೇಕು. ಅದೇ ರೀತಿ ನಿಮಗೂ ಕೂಡ ಚಿನ್ನ ಕೊಂಡುಕೊಳ್ಳುವ ಆಸೆ ಇದ್ರೆ ಈ ದಿನ ಮಿಸ್ ಮಾಡಬೇಡಿ.
ನಾನು ಹೇಳುವಂತ ಈ ಪರಿಹಾರವನ್ನ ಮಾಡಿ ನೋಡಿ. ಇದನ್ನ ಬರೀ ಹೆಂಗಸರು ಮಾತ್ರವಲ್ಲದೆ ಗಂಡಸರು ಕೂಡ ಮಾಡಬಹುದು. ಇದಕ್ಕಾಗಿ ನೀವು ಯಾವುದಾದರೂ ಒಂದು ಕೆಂಪು ಬಣ್ಣದ ದಾಸವಾಳ ಹೂವಿನ ಗಿಡದ ಹತ್ರ ಹೋಗಬೇಕು. ಆ ಗಿಡ ನಿಮ್ಮ ಮನೆಯಲ್ಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಅಕ್ಕಪಕ್ಕದ ಮನೆ ಆಗಿರಬಹುದು ಅಥವಾ ಎಲ್ಲಾದರೂ ಪಾರ್ಕಲ್ಲೋ ರೋಡ್ನಲ್ಲಿರುವಂತಹ ಗಿಡಕ್ಕೆ ಸ್ವಲ್ಪ ನೀರು ಹಾಕಿ ನಮಸ್ಕಾರ ಮಾಡಿಕೊಳ್ಳಿ. ಬಳಿಕ ಆ ಗಿಡದಿಂದ ಒಂದು ಎಲೆಯನ್ನ ಕಿತ್ಕೊಳ್ಳಿ. ಆ ಎಲೆಯಲ್ಲಿ ಎಲ್ಲೂ ಕೂಡ ಡ್ಯಾಮೇಜ್ ಇರಬಾರದು. ಚೆನ್ನಾಗಿ ದೊಡ್ಡದಾಗಿರುವಂತಹ ಎಲೆಯನ್ನ ಕಿತ್ಕೊಂಡು ಬನ್ನಿ. ಆ ಎಲೆಯನ್ನ ಮನೆಗೆ ತಂದು ಚೆನ್ನಾಗಿ ತೊಳೆದು ಆ ಎಲೆ ಫುಲ್ ಕವರ್ ಆಗೋ ತರ ಅರಿಶಿನ ಹಚ್ಚಬೇಕು. ಅಂದ್ರೆ ಎಲ್ಲೂ ಕೂಡ ಹಸಿರು ಬಣ್ಣ ಕಾಣಿಸಬಾರದು, ಅಷ್ಟು ಚೆನ್ನಾಗಿ ನೀವು ಅರಿಶಿನವನ್ನ ಹಚ್ಚಬೇಕು. ಬಳಿಕ ಅದನ್ನ ಲಕ್ಷ್ಮೀ ದೇವಿ ಫೋಟೋ ಮುಂದೆ ಇಟ್ಟು ಅದರ ಮೇಲೆ ಎಷ್ಟಾಗುತ್ತೋ ಅಷ್ಟು ನೆನೆಸಿಟ್ಟಿರುವಂತಹ ಕಡಲೆ ಕಾಳುಗಳನ್ನ ಹಾಕಬೇಕು. ರಾತ್ರಿನೇ ನೆನೆಸಿಟ್ರೂ ಕೂಡ ಪರವಾಗಿಲ್ಲ, ಅಥವಾ ಒಂದು 4 ಗಂಟೆ ಮುಂಚೆ ನೆನೆಸಿಟ್ರೂ ಕೂಡ ಪರವಾಗಿಲ್ಲ. ಆ ಎಲೆಯಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ಕಡಲೆ ಕಾಳುಗಳನ್ನು ಹಾಕಿ. ನೀವು ಕಡಲೆಕಾಳು ನೆನೆಸುವಾಗ ಸ್ವಲ್ಪ ಅರಿಶಿನ ಕೂಡ ಹಾಕಿ ನೆನೆಸಿರಬೇಕು. ಈ ರೀತಿ ಎಲೆ ಮೇಲೆ ಅರಿಶಿನ ಹಾಕಿ ಕಡಲೆಕಾಳು ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿಕೊಂಡು ಲಕ್ಷ್ಮೀ ದೇವಿಗೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಕೋರಿಕೆಯನ್ನು ಹೇಳಿಕೊಳ್ಳಿ. ನಿಮಗೆ ಒಡವೆ ಬೇಕು ಅಂದರೆ ಅದನ್ನೇ ಹೇಳಿ. ಹಣ, ಆರೋಗ್ಯ, ಸಿರಿ ಸಂಪತ್ತು, ಐಶ್ವರ್ಯ, ಸಂತೋಷ ಹೀಗೆ ಏನು ಬೇಕೋ ಅದನ್ನು ಕೇಳಿ. ಆದರೆ ಒಂದೇ ಒಂದು ಕೋರಿಕೆ ಮಾತ್ರನೇ ನೀವು ಕೇಳಬೇಕು. ಅದರ ನಂತರ ನೀವು ನಾರ್ಮಲ್ ಆಗಿ ಪೂಜೆ ಮಾಡಿ ಮುಗಿಸಿಕೊಳ್ಳಿ. ದೇವರ ಮುಂದೆ ನೀವಿಟ್ಟಂತಹ ಆ ಎಲೆ ಹಾಗೂ ಕಡಲೆ ಕಾಳುಗಳನ್ನು ದಿನ ಪೂರ್ತಿ ಅದೇ ರೀತಿ ಬಿಡಬೇಕು. ಹಾಗೇನೆ ಯಾವ ಸಮಯದಲ್ಲೂ ಕೂಡ ದೀಪ ಆರದೇ ಇರೋ ಥರ ನೋಡ್ಕೊಳ್ಳಿ. ಇನ್ನು ಆ ಕಡಲೆ ಕಾಳು ಅಥವಾ ಆ ಎಲೆಯನ್ನು ಮುಟ್ಟೋದಾಗ್ಲಿ ಕದಲಿಸೋದಾಗ್ಲಿ ಮಾಡೋಕೆ ಹೋಗಬೇಡಿ. ಇನ್ನು ಅಮಾವಾಸ್ಯೆ ನೆಕ್ಸ್ಟ್ ಡೇ ನೀವು ಸ್ನಾನ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಅನ್ನ ತಯಾರಿಸಿ ಅದರಲ್ಲಿ ಸ್ವಲ್ಪ ಹಾಲು, ಬೆಲ್ಲದ ಪುಡಿ ಹಾಗೂ ತುಪ್ಪ ಬೆರೆಸಿ ಅದನ್ನು ಉಂಡೆ ಥರ ಕಟ್ಟಿ ಲಕ್ಷ್ಮೀ ದೇವಿ ಫೋಟೋ ಮುಂದೆ ಇಡಿ. ನೀವು ನಾರ್ಮಲ್ ಆಗಿ ಪೂಜೆ ಮಾಡಿಕೊಂಡು ಆ ಕಡಲೆ ಕಾಳುಗಳ ಎಲೆ ಇದೆಯಲ್ಲ, ಇದನ್ನ ನೀವು ಈಗಾಗಲೇ ಲಕ್ಷ್ಮೀ ದೇವಿ ಮುಂದೆ ಇಟ್ಟಿರುವಂತಹ ಅನ್ನದ ಉಂಡೆ ಇದೆಯಲ್ಲ ಅದರ ಮಧ್ಯದಲ್ಲಿ ಭದ್ರವಾಗಿಟ್ಟು ಅದನ್ನ ತಗೊಂಡು ಹೋಗಿ ಯಾವುದಾದರೂ ಹಸುಗೆ ತಿನ್ನಿಸಿಬಿಡಿ. ಒಂದು ವೇಳೆ ನೀವಿರೋ ಜಾಗದಲ್ಲಿ ಯಾವ ಹಸು ಕೂಡ ಸಿಗಲ್ಲ ಅನ್ನೋ ಪಕ್ಷದಲ್ಲಿ ನೀವು ಈ ಅನ್ನ ತಯಾರಿಸೋ ಅಗತ್ಯ ಇಲ್ಲ. ಬರೀ ಈ ಎಲೆಯನ್ನ ತಗೊಂಡು ಹೋಗಿ ಕಾಲುಗಳನ್ನು ಯಾವುದಾದರೂ ಪಕ್ಷಿಗೆ ಕೊಟ್ಟು ಆ ಎಲೆ ಮಾತ್ರವೇ ನೀವು ಯಾವ ಗಿಡದ ಎಲೆ ಕಿತ್ತು ತಂದಿರ್ತೀರೋ ಅದೇ ಗಿಡದ ಕೆಳಗೆ ಸ್ವಲ್ಪ ಮಣ್ಣು ಅಗೆದು ಅದರೊಳಗೆ ಈ ಎಲೆಯನ್ನ ಹಾಕಿ ಮುಚ್ಚಿಡಿ. ನೀವು ಹಸುಗೆ ಕೊಡೋದಿದ್ರೆ ಈ ಡಬಲ್ ಕೆಲಸ ಇರುವುದಿಲ್ಲ. ಎಲ್ಲ ಕೂಡ ಟೋಟಲ್ ಆಗಿ ಹಸುಗೆ ಕೊಟ್ಟು ಬಿಡಬಹುದು. ಹಸು ಸಿಗೋದೇ ಇಲ್ಲ ಅನ್ನೋರು ಮಾತ್ರ ಇನ್ನೇನು ಮಾಡೋಕ್ಕಾಗಲ್ಲ. ಈ ರೀತಿ ಪಕ್ಷಿಗೆ ಕಾಳುಗಳನ್ನು ಕೊಟ್ಟು ಎಲೆಯನ್ನ ಮಾತ್ರ ಅದೇ ಗಿಡದ ಕೆಳಗಡೆ ಹೋಗಿ ಹಾಕಬೇಕು. ಈ ಒಂದು ಚಿಕ್ಕ ಪರಿಹಾರ ಮಾಡಿಕೊಂಡ್ರೆ ಖಂಡಿತ 1 ವರ್ಷದ ಒಳಗೆ ನೀವು ಕೇಳಿರುವಂತ ಕೋರಿಕೆ ಈಡೇರುತ್ತದೆ. ಒಂದು ವೇಳೆ ಚಿನ್ನ ಬೇಕು ಅಂತ ನೀವು ಕೇಳಿದ್ರೆ 1 ವರ್ಷದ ಒಳಗಡೆ ನಿಮ್ಮ ಚಿನ್ನ ಕೊಂಡುಕೊಳ್ತೀರಾ. ನೀವು ಒಂದು ವೇಳೆ ತುಂಬಾ ಬಡವರಾಗಿದ್ದು ಅಥವಾ ದಿನಗೂಲಿ ಮಾಡ್ತಾ ಇದ್ರೂ ಕೂಡ ಚಿನ್ನವನ್ನ ಕೊಂಡುಕೊಳ್ತೀರಾ, ಅಥವಾ ಯಾವುದೋ ಒಂದು ರೂಪದಲ್ಲಿ ಚಿನ್ನ ತಪ್ಪದೆ ನಿಮ್ಮ ಕೈ ಸೇರುತ್ತದೆ. ಆ ಅದೃಷ್ಟವನ್ನ ಸ್ವತಃ ಲಕ್ಷ್ಮೀ ದೇವಿಯೇ ನಿಮಗೆ ಕೊಡ್ತಾರೆ. ಹಾಗಾಗಿ ಸ್ನೇಹಿತರೆ, ಮಿಸ್ ಮಾಡಿಕೊಳ್ಬೇಡಿ. ಈ ಚಿಕ್ಕ ಪರಿಹಾರವನ್ನ ಮಾಡಿಕೊಂಡು ನಿಮ್ಮ ಕೋರಿಕೆಯನ್ನ ಈಡೇರಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.